ಈ ದೇಶದಲ್ಲಿ ಫಸ್ಟು ಬ್ಯಾನ್ ಆಗಬೇಕಾಗಿರುವಂಥ ವಿಷಯ ಬಂದ್ಬಿಟ್ಟು ಈಸಿ ಇ ಎಮ್ ಐಸ್. ಹೌದು, ಇವತ್ತಿನ ದಿನದಲ್ಲಿ ಎಲ್ಲಿ ನೋಡ್ತೀರಾ, ಯಾವುದ್ರಲ್ಲಿ ನೋಡ್ತೀರಾ ಅದರಲ್ಲಿ ಇ ಎಮ್ ಐ ಸಿಕ್ಬಿಡುತ್ತೆ ನಿಮಗೆ. ಸ್ಪೆಷಲಿ ಬಂದ್ಬಿಟ್ಟು ಈ ಹೊಸ ಜನ್ರೇಷನ್ ಏನಿದ್ದಾರೆ, ಇ ಎಮ್ ಐ ಮೊಬೈಲ್ಗಳನ್ನು ಇ ಎಮ್ ಐಯಲ್ಲಿ ತೊಗೊಂಡಿರುವಂಥದ್ದು. ನಾನು ನಿನ್ನೆ ಒಂದು ವಿಡಿಯೋ ನೋಡಿದೆ, ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟು. ಒಂದು ಹುಡುಗ ಮೊಬೈಲ್ ತೊಗೊಂಡಿರ್ತಾನೆ, ಐಫೋನು. ಸೊ ಐಫೋನ್ ಕ್ರೇಜ್ ತುಂಬಾ ಜಾಸ್ತಿ ಇದೆ ಇವಾಗ. ಸೊ ಐಫೋನ್ ಇ ಎಮ್ ಐಯಲ್ಲಿ ತೊಗೊಂಡ್ಬಿಟ್ಟು ತಿರ್ಗಿ ಇ ಎಮ್ ಐ ಕಟ್ಟೋಕ್ಕಾಗ್ದೇ ಅವ್ರ ಪೇರೆಂಟ್ಸ್ಗೆ ಹೇಳ್ತಾನೆ. ಪೇರೆಂಟ್ಸು ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಇಷ್ಟೊಂದು ಅಂತ ಹೇಳಿರ್ತಾರೆ. ಅಷ್ಟರಲ್ಲಿ ಅವ್ರ ಜೊತೆಗೆ ಆರ್ಗ್ಯುಮೆಂಟ್ ಆಗಿಬಿಟ್ಟು ಗಲಾಟೆಗಳನ್ನ ಮಾಡಿಕೊಂಡು ತಿರ್ಗಿ ಯಾವುದೋ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು, ಯಾವುದೋ ಸಂಭಾಜಿ ಪೋರ್ಟ್ ಅಂತ ಯಾವುದೋ ಇದೆ, ಸೊ ಆ ಪೋರ್ಟಲ್ಗೆ ಹೋಗ್ಬಿಟ್ಟು ಜಿಗಿಯೋಕ್ಕೆ ನೋಡ್ತಾನೆ. ಅಲ್ಲಿ ಎಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂದರೆ, ಅವನು ಕಾಪಾಡೋಕ್ಕೆ ಹೋಗಿ ಅವ್ರ ತಂದೆಯೂ ಜಿಗಿತಾನೆ ಅವನ ಜೊತೆಗೆ, ಆಮೇಲೆ ತಾಯಿನೂ ಕೂಡ ಜಿಗಿದ್ಬಿಟ್ಟು ಮೂರುವರು ಪ್ರಾಣ ಕಳ್ಕೊತಾರೆ. ಸೊ 3 ಜನ ಪ್ರಾಣ ಕಳ್ಕೊತಾರೆ. ಸೊ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ನಾನು ಸುಮಾರು ಮೀಡಿಯಾ ರಿಪೋರ್ಟ್ಸ್ಗಳನ್ನ ಓದಿದೆ. ಅದು ಇ ಎಮ್ ಐ ಮೇಲೆ ತೊಗೊಂಡಿರುವಂಥ ಒಂದು ಫೋನ್ಗಳು. ಇವತ್ತಿನ ದಿನದಲ್ಲಿ ಪ್ರತಿಯೊಂದರಲ್ಲೂ ಇ ಎಮ್ ಐ ಸಿಗ್ತಾ ಇದೆ. ಲೋನ್ಗಳು ಈಸಿಯಾಗಿ ಸಿಗ್ತಾ ಇದೆ. ಲೋನ್ಗಳು ಜಸ್ಟ್ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಲೋನ್ ಸಿಕ್ಬಿಡುತ್ತೆ ನಿಮಗೆ ಲೋನು. ಬಟ್ ಆದರೆ ಅದು ತಿರ್ಗಿ ನಿಮಗೆ ಕಟ್ಟೋಕ್ಕಾಗೋದೇ ಇಲ್ಲ. ಅದಾದರೆ ಒಂದು ವೇಳೆ ಮಿಸ್ ಮಾಡ್ಕೊಂಬಿಟ್ರೆ ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ, 25%, 30%, 50% ಬಡ್ಡಿವರೆಗೂ ಹಾಕ್ಬಿಟ್ಟು ನಿಮ್ಮಿಂದ ವಸೂಲಿ ಮಾಡ್ತಾರೆ. ವಸೂಲಿ ಮಾಡಿದಾಗ ನಿಮಗೆ ಟಾರ್ಚರ್ ಕೊಡ್ತಾರೆ. ಟಾರ್ಚರ್ ಕೊಟ್ಟು ಅವರು ಒಂದು ಟಾರ್ಚರ್ಗಳನ್ನ ತಡೆಯೋಕ್ಕಾಗದೇ ನಿಮಗೆ ಮೆಂಟಲಿ ಹ್ಯಾರಾಸ್ ಮಾಡ್ತಾರೆ. ಮೆಂಟಲಿ ಹ್ಯಾರಾಸ್ ತಡೆಯೋಕ್ಕಾಗದೇ ಏನೋ ಇಂಥ ಒಂದು ಡಿಸಿಷನನ್ನು ಈಗಿನ ಒಂದು ಯಂಗ್ ಜನ್ರೇಷನ್ ತೊಗೊತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಇವತ್ತಿನ ದಿನದಲ್ಲಿ ಈಸಿ ಇ ಎಮ್ ಐಗಳು, ಸ್ಪೆಷಲಿ ಇದೊಂದು ಫೋನ್ಗಳದ್ದು ಏನೊಂದು ಐಫೋನ್ ಕ್ರೇಜ್ ಇದೆ. ತಿನ್ನೋಕ್ಕೆ ಊಟ ಇಲ್ಲ ಅಂದ್ರೂ ಐಫೋನ್ ನನ್ನ ಹತ್ರ ಇರಬೇಕು ಅನ್ನೋವಂಥ ಜನಗಳು, ಮೂರ್ಖ ಜನಗಳು ಈ ಒಂದು ಹೊಸ ಜನ್ರೇಷನ್. ಸೊ ಅದಕ್ಕೋಸ್ಕರ ಈ ಇ ಎಮ್ ಐನ ಏನಿದೆ ಗೌರ್ಮೆಂಟ್ ಬ್ಯಾನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು ಇದನ್ನು. ಯಾಕಂದರೆ ಸುಮಾರು ಜನ ಅವರೇ ಇದನ್ನು ಇ ಎಮ್ ಐ ಮೇಲೆ ತೊಗೊಂಡಿರೋರು. ಸೊ ಇನ್ನೂ ತೊಗೊತಾನೂ ಇದ್ದಾರೆ. ಸೊ ಅದಕ್ಕೋಸ್ಕರ ಈಸಿ ಇ ಎಮ್ ಐ ಆಗಿರಲಿ ಅಥವಾ ಈ NBFC ಲೋನ್ಗಳಾಗಿರಲಿ, ಇಂತಹ ಎಲ್ಲವನ್ನೂ ಏನಿದೆ ಗೌರ್ಮೆಂಟ್ ಬ್ಯಾನ್ ಮಾಡಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಏನೊಂದು ಬ್ಯಾಂಕ್ಗಳಿಂದನೂ ಕೂಡ ಲೋನ್ ಸಿಗುತ್ತೆ ಇವತ್ತಿನ ದಿನದಲ್ಲಿ, ಅದು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು. ವೆರಿಫೈ ಮಾಡಿ, ಆ ಆ್ಯಪ್ ಕರೆಕ್ಟಾಗಿ ವೆರಿಫೈ ಮಾಡಿ, ಅವ್ರು ತಿರ್ಗಾ ಪೇ ಮಾಡುವಂಥ ಅವ್ರಿಗೆ ಕೆಪಾಸಿಟಿ ಇದೆಯಾ ಆದಮೇಲೆ ಲೋನ್ಗಳನ್ನ ಒಂದು ಕೊಡುವಂಥ ಇದು ಮಾಡಬೇಕು. ಇಲ್ಲ ಅಂತಂದರೆ ಮೊದಲು ಯಾವ ರೀತಿ ಸ್ಟ್ರಿಕ್ಟ್ ಆಗಿತ್ತು ಅದೇ ರೀತಿ ಸ್ಟ್ರಿಕ್ಟಾಗಿ ರೂಲ್ಸ್ಗಳನ್ನು ತರಬೇಕು. ಸೊ ಅಷ್ಟೊಂದು ಈಸಿಯಾಗಿ ಲೋನ್ ಸಿಕ್ಬಿಟ್ರೆ ಜನಗಳು ತೊಗೊತಾ ಇರ್ತಾರೆ, ತಿರ್ಗಾ ಕಟ್ಟೋಕ್ಕಾಗ್ದೇ ಅದು ಬಡ್ಡಿಗೆ ಬಡ್ಡಿ ಸೇರಿಬಿಟ್ಟು ಡಬಲ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಡಿಪ್ರೆಷನ್ನು, ಆಮೇಲೆ ಅವರ ಕಾಲುಗಳ ಟಾರ್ಚರು, ಇಂಥ ಒಂದು ಮೆಂಟಲಿ ಹ್ಯಾರಾಸ್ ತಡೆಯೋಕ್ಕಾಗ್ದೇ ಇಂಥ ಒಂದು ನಿರ್ಧಾರಗಳನ್ನು ತೊಗೋಬೇಕಾಗುತ್ತೆ. ಸೊ ಇವಾಗ ನೋಡಿ, ಎಂಟೈರ್ ಫ್ಯಾಮ್ಲಿ 3 ತಂದೆ ತಾಯಿ ಮತ್ತು ಸುಮಾರು 15 ವರ್ಷದಿಂದನೂ 18 ವರ್ಷದ ಮಗು ಇತ್ತದು. ಅದು ಕೂಡ 3 ಜನ ಪ್ರಾಣ ಕಳ್ಕೊಂಡ್ಬಿಟ್ರು. ಸೊ ಅದಕ್ಕಾಗಿ ಇಂಥ ಒಂದು ಸ್ಪೆಷಲಿ ನಾನು ನಮ್ಮ ವ್ಯೂವರ್ಸ್ಗೆ ಹೇಳ್ತಾ ಇರ್ತೀನಿ, ಯಾವತ್ತೂ ನಿಮಗೆ ಅಫೋರ್ಡ್ ಆಗಲ್ಲ ಅಂತಂದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು. ಯಾರ್ಯಾರು ತೊಗೊತಾರೆ ಇದನ್ನು ಇ ಎಮ್ ಐ ಮೇಲೆ ಅವ್ರಿಗೆ ಗೊತ್ತಿರುತ್ತೆ. ನಮ್ಮಮ್ಮ ಅಂದರೆ ಸ್ಟಾರ್ಟಿಂಗಲ್ಲಿ 1-2 ಇ ಎಮ್ ಐ ಕಟ್ಬೋದು, ಅದಾದಮೇಲೆ ತುಂಬ ಕಷ್ಟ ಅಂದ್ಬಿಟ್ಟು. ಆದರೂ ಕೂಡ ಏನಾಗುತ್ತೆ, ಒಂದು ಎಮೋಷ್ನಲಿ ಬಂದ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಈಸಿ ಇ ಎಮ್ ಐ ಆಗಿರಲಿ ಅಥವಾ NBFC ಲೋನ್ಗಳಾಗಿರಲಿ, ಅದರಿಂದ ತುಂಬಾ ದೂರ ಇರಿ ಗೈಸ್.